ನಮಸ್ಕಾರ. ಉತ್ತರ ಕರ್ನಾಟಕದ ಊಟ ಯಾರಿಗಿಷ್ಟ ಇಲ್ಲ ಹೇಳಿ? ಕರುನಾಡ ಗಡಿ ದಾಟಿ ದೇಶದ ಗಡಿ ದಾಟಿ ವಿದೇಶದಲ್ಲೂ ಕೂಡ ಉತ್ತರ ಕರ್ನಾಟಕದ ಊಟಕ್ಕೆ ತನ್ನದೇ ಆದಂಥ ಒಂದು ಹೆಸರು, ವೈಶಿಷ್ಟ್ಯತೆ. ಅದರಲ್ಲೂ ನಮ್ಮ ಬೆಳಗಾವಿ ವಿಷಯಕ್ಕೆ ಬಂದರೆ ಯಾವುದೇ ದೊಡ್ಡ ಸಮಾರಂಭ ಆಗಲಿ, ಅಧಿವೇಶನ ಆಗಲಿ, ಸಮ್ಮೇಳನಗಳಾಗಲಿ, ಇವುಗಳಲ್ಲಿ ನೀವು ಉತ್ತರ ಕರ್ನಾಟಕದ ವಿಶೇಷವಾದ ಊಟವನ್ನು ಸವಿತೀರಿ, ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸ್ತೀರಿ ಅಂದರೆ ಆ ಒಂದು ಸವಿಯ, ಆ ಒಂದು ರುಚಿಯ, ಆ ಒಂದು ಹೆಸರಿನ ಹಿಂದಿರುವಂಥ ಒಂದು ದೊಡ್ಡ ಹೆಸರು ಅಂದರೆ ಮೀನಾಕ್ಷಿ ಅಂಗಡಿ. ಹಾಗಾದರೆ ಯಾರು ಮೀನಾಕ್ಷಿ ಅಂಗಡಿ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಮೂಡೋದಿಲ್ಲ. ಯಾಕೆಂದರೆ ಈ ಬೆಳಗಾವಿಯ ಹುಡುಗಿ ಈ 25 ವರ್ಷಗಳ ಅವಧಿಯಲ್ಲಿ ಬೆಳಗಾವಿಯ ಗಡಿಯನ್ನು ದಾಟಿ ತನ್ನ ಒಂದು ಕಷ್ಟಗಳನ್ನು ಮೆಟ್ಟು ನಿಂತು ಆದರ್ಶವಾಗಿರುವಂಥ ಒಂದು ರೀತಿ, ಅದೇ ಒಂದು ಕಥೆ. ಈ ಕಥೆಯ ಭಾಗವಾಗಿ ಇವತ್ತು ನಾವು ಮೀನಾಕ್ಷಿಯೊಂದಿಗೆ ಮಾತನಾಡೋಣ. ಆಕೆಯ ಪ್ರತಿ ಹೆಜ್ಜೆಯೊಂದಿಗೆ ಹೆಜ್ಜೆ ಹಾಕ್ತಾ ಆಕೆಯ ಒಂದು ಸಫಲತೆಯ ಕಥೆಯನ್ನು ಕೇಳೋಣ. ನಮ್ಮೊಂದಿಗಿದ್ದಾರೆ ಮೀನಾಕ್ಷಿ ಅಂಗಡಿ. ನಮಸ್ಕಾರ ಮೀನಾಕ್ಷಿ. ನಮಸ್ಕಾರ ಮೇಡಮ್. ಮೀನಾಕ್ಷಿ, ಮೊಟ್ಟ ಮೊದಲಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಸ್ವಾಗತ ಕೋರ್ತಾ. 1992ರಿಂದ ಬಹಳಷ್ಟು ಚಿಕ್ಕವರಿದ್ರಿ ನೀವು. ಆವಾಗಿಂದ ನಿಮ್ಮ ಈ ಒಂದು ಪ್ರವಾಸ ಆರಂಭವಾಯಿತು. ಮೊಟ್ಟ ಮೊದಲಿಗೆ ಮನೆಯಲ್ಲಿಯೇ ಸಣ್ಣ ಪುಟ್ಟ ಚಟ್ನಿ ಪುಡಿ ಇರ್ಬೋದು, ಉಪ್ಪಿನಕಾಯಿ ಇರ್ಬೋದು, ಇವುಗಳನ್ನು ಮಾಡ್ತಾ ಇದ್ರಿ. ಆದರೆ ಅದಾದ ನಂತರ ಇವತ್ತಿಗೆ ನೀವು 1992ರಿಂದ 2025ರ ಒಂದು ಅವಧಿಯಲ್ಲಿ ಬಹಳಷ್ಟು ಹೆಸರಾದ್ರಿ. ಆ ಕಷ್ಟಗಳಿಗೆ ಆ ಒಂದು ಬೇರೆ ಒಂದು ಸಫಲತೆ ರೂಪವನ್ನು ಕೊಟ್ರಿ. ಈ ಎಲ್ಲ ಪ್ರವಾಸದ ಬಗ್ಗೆ ಮಾತಾಡೋದಾದ್ರೆ ಮೀನಾಕ್ಷಿ, ತಮ್ಮೂರು ಯಾವುದು? ನಮಸ್ಕಾರ ಮೇಡಮ್. ನಮ್ಮೂರು ಗ್ರಾಮೀಣ ಭಾಗದಲ್ಲಿದೆ ರೀ, ಚಚಡಿ ಅಂತ, ಸೌಂದತಿ ತಾಲೂಕು ರೀ. ನಾವು ಹುಟ್ಟಿದ್ದು ಚಚಡಿಯಲ್ಲಿ ರೀ. ನಮ್ಮ ತಾಯಿ ಸುಶೀಲಾ ಸಂಗಪ್ಪ ಅಂಗಡಿ ರೀ. ಮತ್ತು ನಮ್ಮ ತಮ್ಮ ಅದನ್ ರೀ, ಅಣ್ಣ ತೀರ್ಕೊಂಡ್ರಿ. ಅಕ್ಕ ಇದ್ದಾರೆ ರೀ, ಅವರು ಕೊಟ್ಟಿದ್ದೀವಿ ರೀ. ನಮಗಿಲ್ಲೇ ಬೆಳಗಾಮದಲ್ಲಿ ಕೊಟ್ಟಿದ್ದರು, ನಮ್ಮ ಮನೆಯವರು ತೀರ್ಕೊಂಡಿದ್ದಾರೆ ರೀ. ಮತ್ತು ನಾವು ಚಚಡಿ ಹಳ್ಳಿಯಿಂದ ಬಂದು ಈಗ ಬೆಳಗಾಮದಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಚಚಡಿಯಿಂದ ಬೆಳಗಾವಿಗೆ ಬಂದ್ರಿ. ಆ ಒಂದು ಸಂದರ್ಭದಲ್ಲಿ ನೀವು ಹೇಳಿದ್ರಿ, ಕಷ್ಟಗಳು ಎಲ್ಲರ ಜೀವನದಲ್ಲಿ ಬರುತ್ತೆ, ಆದರೆ ಆ ಕಷ್ಟಗಳನ್ನು ಯಾವ ರೀತಿ ನಮ್ಮ ಸಫಲತೆ ಮೆಟ್ಟಿಲಾಗಿ ರೂಪಿಸ್ಕೊಳ್ಬೇಕು ಅನ್ನೋದನ್ನು ನಾವು ನಿಮ್ಮ ಜೀವನದಿಂದ ಕಲ್ತೀವಿ ಮೀನಾಕ್ಷಿ. 1992ರಲ್ಲಿ ಚಿಕ್ಕ ಪುಟ್ಟ ಒಂದು ಚಟ್ನಿ ಪುಡಿ ಇರ್ಬೋದು, ರೊಟ್ಟಿ ಇರ್ಬೋದು, ಇವುಗಳ ವ್ಯಾಪಾರ ಮಾಡ್ತಾ ಇದ್ರಿ. ಅದಾದ ನಂತರ ಮೊಟ್ಟ ಮೊದಲನೇ ಬಾರಿಗೆ 2001ರಲ್ಲಿ ಸಾಹಿತ್ಯ ಸಮ್ಮೇಳನದ ಮೂಲಕ ಮೊಟ್ಟ ಮೊದಲಿಗೆ ಒಂದು ಸ್ಟಾಲ್ ಇಟ್ರಿ ನೀವು. ಬಹುಶಃ ಅದು ಮೊದಲನೇ ಸಕ್ಸಸ್ ನಿಮ್ಮದು ಅಂತ ಹೇಳ್ಬೋದು. ಆ ಅನುಭವದ ಬಗ್ಗೆ ಹೇಳೋದಾದರೆ? ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ವಿ ಮೇಡಮ. ಫಸ್ಟು ಇದು ಎಲ್ಲ ಸರಸ್ ಮೇಳ ಜಿಲ್ಲಾ ಪಂಚಾಯತಿಯಿಂದ ರೀ, ಮತ್ತು ಇವು ಕಿತ್ತೂರ ರಾಣಿ ಚೆನ್ನಮ್ಮ, ಕಿತ್ತೂರು ಉತ್ಸವ ರೀ, ಮತ್ತು ಬಾಂಬೆ, ದಿಲ್ಲಿ, ಗೋವಾ ಎಲ್ಲ ಸರಸ್ ಮೇಳ ಮಾಡ್ತಿದ್ದೀವಿ ರೀ. ಅದರದಿಂದ ನಾವು ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಡುಗೆ ಮಾಡಿದ್ದೀವಿ ರೀ. ಮಜ್ಜಿಗೆ ಬಿಸಿಲುಗಾಲ ಇದಕ್ಕೆ ಮಜ್ಜಿಗೆ ತುಂಬ ಬೇಡಿಕೆ ಐತ್ರಿ. ಗ್ರಾಹಕರು ಹೆಂಗೆ ಇಷ್ಟಪಡಕತ್ರ ನಾವು ಹಂಗೆ ಸಪ್ಲೈ ಮಾಡತ್ತೀವಿ ರೀ. ಜನರದಿಂದ ನಾವು ಇದನ್ನು ಮಾಡೋಕ್ಕೆ ಸಾಧ್ಯತೆ ಅನ್ನೋದು ಇಷ್ಟಪಡ್ತೇವೆ. ಖಂಡಿತ ಮೀನಾಕ್ಷಿ. ಈಗ ಮೊದಲಿಗೆ ನೀವು ಮನೆಯೊಳಗೆ ಅಡುಗೆ ಮಾಡ್ತಿದ್ರಿ. ಆವಾಗ ಸಣ್ಣ ಪ್ರಮಾಣದ ಒಂದು ನಿಮ್ಮ ಒಂದು ಬಿಸ್ನೆಸ್ ಅನ್ನೋದಕ್ಕಿಂತ ಹಸಿದವರ ಹೊಟ್ಟೆನ ತನಿಸೋ ಒಂದು ನಿಟ್ಟಿನಲ್ಲಿ ಇದನ್ನು ಶುರು ಮಾಡಿದ್ರಿ. ನಿಮ್ಮ ಜೀವನಕ್ಕೂ ಕೂಡ ಇದು ಆಧಾರವಾಗಬೇಕು ಅನ್ನೋದು ನಿಮ್ಮ ಉದ್ದೇಶವಾಗಿತ್ತು. ಯಾವ ರೀತಿ ಬೆಳೀತಾ ಬಂತು? ಮೊದಲು ಚಿಕ್ಕ ಪುಟ್ಟ ಕೆಲಸ ಮಾಡ್ತಾ ಇದ್ರಿ, ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ಸಾವಿರ ಲಕ್ಷಗಟ್ಟಲೆ ಜನರಿಗೆ ಊಟ ಹಾಕೋ ನಿಟ್ಟಿನಲ್ಲಿ ನೀವು ಬೆಳೆದು ನಿಂತ್ರಿ. ಯಾವ ರೀತಿ ಒಂದೊಂದು ಹೆಜ್ಜೆಗಳ ಬಗ್ಗೆ ಹೇಳೋದಾದ್ರೆ? ಇದು ರೀ ಮಾಂತೇಶ್ ನಗರ್ ರೀ ನಮ್ಮ ಮನೆ ಇತ್ತು. ಸಣ್ಣ ನಮ್ಮ ಮದರ್ ಅವ್ರಿ ಸಣ್ಣಗೆ ಸ್ಟಾರ್ಟ್ ಮಾಡಿದ್ರು, ರೊಟ್ಟಿ ಚಟ್ನಿ ಹಪ್ಪಳ. ಸ್ವಲ್ಪ ಸಣ್ಣ ಮನೆ ಇತ್ತು ರೀ. ಅವಾಗ ನಮ್ಮ ಭಾಳ ಕಷ್ಟ ಇತ್ತು ರೀ. ಹಂಗೆ ನಡೆಸಿದ್ದೀವಿ ರೀ. ಸಣ್ಣ ಪ್ರಮಾಣ ಅದು ಮಾರ್ಕೆಟಿಂಗ್ ಅಂಥೇಳಿ ಮಾಡ್ಬೇಕಂತ ಮನ್ಯಾಗ ವಿಚಾರ ಮಾಡಿದ್ದಾರೆ ರೀ. ಆಮೇಲೆ 4 ಬ್ಯಾಗ್ ಆ ಸೈಡು ಈ ಸೈಡ್ ಹಾಕ್ಕೊಂಡು ಒಂದೊಂದು ಆಫೀಸಿಗೆ ಮಾರಾಕ ಚಾಲೂ ಮಾಡಿದ್ದೀವಿ ರೀ. ರೊಟ್ಟಿ ಚಟ್ನಿ ಅಂದ್ರೆ ಆಫೀಸ್ ಅವ್ರಿಗೆ ಟೈಮ್ ಸಿಗೋದಿಲ್ಲ ಮೇಡಮ್, ಅವ್ರಿಗೆ ನಮ್ಮನೆ ಹತ್ರ ತೊಗೊಂಡು ಬರೋಕ್ಕೆ. ಅದಕ್ಕೆ ನಾವು ಅಲ್ಲೇ ಅವ್ರ ಆಫೀಸಿಗೆ ಹೋಗಿ ಮಾರಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ರೀ. ಬೇಡಿಕೆ ಭಾಳ ಬರಕತ್ರಿ. ಇದು ಅಂದ್ರೆ ಟೇಸ್ಟ್ ಚೆನ್ನಾಗಿದೆ, ಭಾಳ ಇದಿದೆ ಅಮ್ಮ. ಆಮೇಲೆ ಈ ಥರ ನೀವು ದೊಡ್ಡ ಪ್ರಮಾಣ ಮಾಡ್ಕೊಂಡು ಹೋಗ್ರಿ ಅಂದ್ರೆ ರೀ. ಆಮೇಲೆ ಕ್ಯಾಟ್ರಿಂಗನ್ನು ಮಾಡೋಕ್ಕೆ ಚಾಲೂ ಮಾಡಿದ್ದೀವಿ ರೀ. ಆಮೇಲೆ ಚಕ್ಲಿ, ಚೂಡ, ಉಂಡೆ, ಚಕ್ಕಿ ರೀ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಎಲ್ಲ ಥರ ಚಟ್ನಿ ಪುಡಿ ರೀ, ಮಾದೇಲಿ, ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ರೀ. ಆಮೇಲೆ ಒಂದು ಇದಕ್ಕೆ ಹೋಗಿದ್ದೀವಿ ರೀ ಆಫೀಸಿಗೆ. ಅವರಂದ್ರು ಹೆಚ್ಚಿನ ನಿಮಗೆ ಬೇಕಂದ್ರೆ ನಾವು ಲೋನ್ ಕೊಡ್ತೇವೆ. ಜಿಲ್ಲಾ ಪಂಚಾಯತಿಂದ ಗ್ರಾಮೀಣ ಇದರಿಂದ ಡಾಕ್ರಾ ಸ್ಕೀಮ್ ಇತ್ತು ರೀ. ಆ ಸ್ಕೀಮ್ ಒಳಗೆ ತೊಗೊಂಡು
ನಾವು ಸ್ಟಾರ್ಟ್ ಮಾಡಿದ್ದೀವಿ ರೀ. 10 ಲಕ್ಷ ರೂಪಾಯಿ ಇದನ್ನು ತೊಗೊಂಡು ಸಬ್ಸಿಡಿ ಮೇಲೆ ರೀ. ಆಮೇಲೆ ಉದ್ಯೋಗಿನಿ ಅಂತ ಒಂದು ತೊಗೊಂಡಿದ್ವಿ ರೀ. ಆಸರೆ ಅಂತೇಳಿ ಅದೊಂದು ಸ್ಟಾರ್ಟ್ ಮಾಡಿದ್ದೀವಿ ರೀ. ಈ ಥರ ಒಟ್ಟು ನಮ್ಮ ಸರ್ಕಾರದಿಂದ ಹೆಣ್ಮಕ್ಳಿಗೆ ಜಾಸ್ತಿ ಪ್ರೋತ್ಸಾಹ ಮಾಡಿದ್ದಾರೆ ರೀ. ಈ ಥರ ನೀವು ಹೆಣ್ಮಕ್ಳಿಗೆ ಮುಂದೆ ಬರೋಕಂಥೇಳಿ ಅದನ್ನು ನಾವು ತೊಗೊಂಡು ನಾವು ನಡೆಸಿದ್ದೀವಿ ರೀ. ಮತ್ತು ಹೆಣ್ಮಕ್ಳಿಗೂ ಕೆಲಸ ಕೊಟ್ಟಿವಿ ರೀ. ನಾವು ಒಂದು ಕೆಲಸ ತೊಗೊಂಡು ನಡೆಸಿದ್ದೀವಿ ಮೇಡಮ್. ನಿಜವಾಗ್ಲೂ ನೀವು ಒಬ್ಬ ಹೆಣ್ಣು ಮಗಳಾಗಿ ಅದರಲ್ಲೂ ಕೂಡ ಜೀವನದ ಒಂದು ಹಂತದಲ್ಲಿ ನೀವು ಒಬ್ಬರೇ ಆಗಿ ಜೀವನವನ್ನು ಎದುರಿಸೋ ಒಂದು ಸಂದರ್ಭ ಬಂದಾಗ ನಿಮ್ಮ ತಾಯಿ ಆಸರೆ ಆದರು, ಜೊತೆಗೆ ತಮ್ಮ ಒಂದು ಆಸರೆ ಆದರು. ತಾಯಿ ಮೊದಲೇ ಈ ಕೆಲಸ ಮಾಡ್ತಾಯಿದ್ರು, ಅಥವಾ ನೀನು ಜೀವನದಲ್ಲಿ ಹೆದರೋ ಅವಶ್ಯಕತೆ ಇಲ್ಲ, ನಾನಿದ್ದೀನಿ ಅಂತ ಅವರು ಕೊಟ್ಟಂಥ ಒಂದು ಭರವಸೆ ಮೇರೆಗೆ ಮೊದಲಿಗೆ ಕಚೇರಿಗಳಿಗೆ ಹೋಗ್ತಾ ಇದ್ರಿ ಅಂತ ನೀವು ಹೇಳಿದ್ರಿ. ಅದಾದ ನಂತರ ಕಚೇರಿಗಳೇ ನಿಮ್ಮ ಮನೆಗೆ ಬರುವಂತಾಯಿತು. ಯಾಕೆಂದರೆ ಅತಿ ದೊಡ್ಡ ದೊಡ್ಡ ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ನಿಮ್ಮ ಒಂದು ಊಟದ ಸವಿಯನ್ನು ಸವಿಯದವರು ಯಾರು ಇಲ್ಲ, ಮೆಚ್ಚದವರು ಯಾರು ಇಲ್ಲ ಅಂತ ಹೇಳ್ಬೋದು. ಮೀನಾಕ್ಷಿ, ಇನ್ನೊಂದು ವಿಶೇಷತೆ ಅಂದರೆ ಮೊದಲಿಗೆ ನೀವು ಅಡುಗೆ ಮಾಡ್ತಿದ್ರಿ ಮನೆಯಲ್ಲಿ, ಅದಾದ ನಂತರ ಇವತ್ತಿಗೆ ನೂರಾರು ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡ್ತಾ ಇದ್ದೀರಿ. ಈಗ ನಿಮ್ಮ ಕಡೆ ಎಷ್ಟು ಜನ ಇದ್ದಾರೆ? ನಮ್ಮಲ್ಲಿ ಮೇಡಮ್ ಈಗ ಡೈಲಿ ಇರೋರು 12 ಜನ ರೀ. ಮತ್ತು ಹಿಂಗೆ ಅಡುಗೆ ಕ್ಯಾಟ್ರಿಂಗ್ ಅವ್ರ ಜಿಲ್ಲಾ ಪಂಚಾಯತ್ KDP ಮೀಟಿಂಗ್ ರೀ, ಸಾಮಾನ್ಯ ಸಭೆ ರೀ, ಈ ಥರ ಎಲ್ಲ ಹೆಣ್ಮಕ್ಳಿಗೆ ಕೊಡ್ಬೇಕಂತ ಅವ್ರ ಒಂದು ಸ್ಕೀಮ್ ಇದೆ ರೀ. ಹೆಣ್ಮಕ್ಳು ಮಾಡಿ ಅಡುಗೆ ಮಾಡ್ಬೇಕಂತ್ರಿ. ಅವ್ರ ಸರು ಕರೆದು ನೋಡಮ್ಮ ಈ ಥರ ಐಟಮ್ ಇದೆ, ಚೆನ್ನಾಗಿ ಮಾಡ್ಬೇಕಮ್ಮ ಅಂತ ಹೇಳ್ತಾರೆ. ಅವಾಗ ನಾವು ಅವ್ರಿಗೆ ಹೆಣ್ಮಕ್ಳಿಗೆ ಹೆಚ್ಚಿಗೆ ಬೇಕಾಕೈತೆ ರೀ. ಅದಕ್ಕೆ ಇಂದು ಸ್ತ್ರೀಶಕ್ತಿ ಸ್ವಸಹಾಯ ಸಂಘದವ್ರು ಅದಾರ ರೀ. ಅವರು ನಾನು ಒಂದು ವಿಧವೆನ ರೀ. ಆ ಥರ ಇದ್ದವ್ರಿಗೆ ಕರ್ಕೊಂಡು ಅವ್ರಿಗೆ ಒಂದು ಸ್ವಲ್ಪ ಕಷ್ಟ ಇದ್ದವ್ರಿಗೆ ತೊಗೊಂಡು ಒಂದು 300 ಜನಕ್ಕೆ ನಾವು ಈಗ ಕೆಲಸ ಕೊಡ್ತಾಯಿದ್ದೇವೆ ಮೇಡಮ್. ಈಗ ರೀಸೆಂಟಾಗಿ ಮಹಿಳಾ ದಿನಾಚರಣೆ ಮಾಡಿದ್ರು ರೀ ಹೆಬ್ಬಾಳ್ಕರ್ ಮೇಡಮ್ರು. 5,000 ಮಂದಿಗೆ ಸ್ತ್ರೀಶಕ್ತಿ ಜನಗಳು ಕರ್ಕೊಂಡೆ ನಾವು ನಡೆಸಿದ್ದೇವೆ ಮೇಡಮ್. ಗೆದ್ದೀವಿ ಮೇಡಮ್. ಮತ್ತು ಅವ್ರು ಆರ್ಡ್ರ್ ಕೊಟ್ಟಿದ್ದಕ್ಕೆ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಮೇಡಮ್. ಖಂಡಿತ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಸುಮಾರು 3,000 ಜನರಿಗೆ ಸೀಮಂತ ದೊಡ್ಡ ರಾಜ್ಯ ಮಟ್ಟದ ಕಾರ್ಯಕ್ರಮ ಇತ್ತು. ಅಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ 5,000ಕ್ಕೂ ಹೆಚ್ಚು ಜನ ಬಂದಿದ್ದರು. ನೀವು ಹೋಳಿಗೆ ಊಟವನ್ನು ಹಾಕಿದ್ರಿ. ಊಟ ಹಾಕೋದು ಮುಖ್ಯ ಅಲ್ಲ, ಆದರೆ ಅದು ಬಹಳಷ್ಟು ಒಳ್ಳೆಯ ಒಂದು ಯಶಸ್ಸನ್ನು ಕಂಡು ಎಲ್ರಿಗೂ ಕೂಡ ಇಷ್ಟವಾಯಿತು. ಇಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರಿ. ಇದುವರೆಗೆ 600ಕ್ಕೂ ಹೆಚ್ಚು ಮಳಿಗೆಗಳನ್ನು ಬೇರೆ ಬೇರೆ ಕಡೆ ನೀವು ಹಾಕಿದ್ರಿ. ಅಲ್ಲಿ ಗ್ರಾಹಕರ ಒಂದು ಪ್ರತಿಕ್ರಿಯೆ ಮೊದಲಿಗೆ ಹೋಲಿಸಿದ್ರೆ ಇವತ್ತಿಗೆ ನೋಡಿದರೆ ಏನನ್ಸುತ್ತೆ ಮೀನಾಕ್ಷಿ? ಅದು ಜಿಲ್ಲಾ ಪಂಚಾಯತಿಯಿಂದ ಬಾಂಬೆ, ದಿಲ್ಲಿ, ಗೋವಾ, ಒರಿಸ್ಸಾ, ವೆಸ್ಟ್ ಬೆಂಗಾಲ್ ಎಲ್ಲ ಹೋಗಿದ್ದೀವಿ. ಮಾತು ಸ್ವಲ್ಪ ನಾವು 10th ಆಗಿದ್ದರಿಂದ ಮಾತು ಸ್ವಲ್ಪ ಇದಾತ್ರಿ ಮೇಡಮ್. ಆದರೂ ಅವ್ರು ಯಾವ ಥರ ಮಾತಾಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಹಿಂದಿ ಬರ್ತಿತ್ತು ರೀ. ಅವ್ರಿಗೆ ತಿಳುವಳಿಕೆ ಹೇಳಿ ಈ ಥರ ಅಲ್ಲಿ ಮಂದಿಗೆ ಚಟ್ನಿ ಪುಡಿ ಅಂದ್ರೆ ಗೊತ್ತಿಲ್ಲ ರೀ, ರೊಟ್ಟಿ ಅಂದ್ರೆ ಅವ್ರಿಗೆ ತಿಳಿಸಿ ಹೇಳಿದಾಗ ಅವರೆಲ್ಲ ಗ್ರಾಹಕರು ಇಷ್ಟಪಡಾಕತ್ತಾರ ರೀ. ಮತ್ತು ಈಗ ಮಾರ್ಕೆಟಿಂಗ್ ನಮಗೂ ದಿಲ್ಲಿಗೆ ಹೋಗೋಕೆ ಏನೋ ತಿಳಿತಿರ್ಕಿಲ್ಲ ರೀ. ಈಗ ಸರ್ಕಾರದವ್ರು ಹಿಂಗೆ ಎಕ್ಸಿಬಿಷನ್ ಮಾಡಿದ್ದಕ್ಕೆ ನಾವೆಲ್ಲ ತಿರುಗಾಡೋಕ್ಕೂ ಆತ್ರಿ. ಮತ್ತು ನಮ್ಮ ಹೆಣ್ಮಕ್ಳಿಗೆ ಮುಂದೆ ಬರೋಕೆ ಅವ್ರು ಸಪೋರ್ಟು ಮಾಡಿದರು. ಮತ್ತು ಹೆಣ್ಮಕ್ಳಿಗೆ ಈ ಥರ ಮಾಡಿ ಮಾರ್ಕೆಟಿಂಗ್ ಮಾಡೋಕೆ ಅನುಕೂಲ ಮಾಡಿಕೊಟ್ಟಾರ ರೀ, ಸ್ಟಾಲ್ಗಳು ಮಳಿಗೆ ಹಾಕಕ್ಕೆ. ಹಿಂಗಾಗಿ ನಮಗೆ ಭಾಳ ಖುಷಿ ಆಗೈತೆ ರೀ ಈ ಸ್ಕೀಮ್ ಬಗ್ಗೆ ಹೇಳೋದಂದ್ರೆ ರೀ. ಮೀನಾಕ್ಷಿ, ಈಗ ಬೆಳಗಾವಿಯಲ್ಲಿ ನಿಮ್ಮದು ಎಷ್ಟೊಂದು ಮಳಿಗೆಗಳಿದೆ. ಎಲ್ಲೆಲ್ಲಿ ನೀವು ನಿಮ್ಮ ಒಂದು ಹೋಮ್ ಪ್ರಾಡಕ್ಟ್ಸ್ ಅಂದರೆ ನೀವು ಮನೆಯಲ್ಲಿ ತಯಾರಿಸುವಂಥ ಈ ಖಾದ್ಯ ವಸ್ತುಗಳನ್ನು ಎಲ್ಲೆಲ್ಲಿ ಮಾರಾಟ ಮಾಡ್ತೀರಿ? ಜಿಲ್ಲಾ ಪಂಚಾಯತಿಯಿಂದ ಒಂದು ಮಳಿಗೆ ಕೊಟ್ಟಾರ ಮೇಡಮ್, ಮೇರು ನಗರ್ 3rd ಕ್ರಾಸ್ ರೀ. ಒಂದು ಕೋರಿಗಲಿ ಶಾಪೂರ್ ರೀ. ಇದು ಸಂಘದಿಂದ ಮಾಡ್ತೀವಿ ರೀ. ಆಮೇಲೆ ಇಂಡಿವಿಜುವಲ್ದಿಂದ ಪೂರ್ಸ ಅಂತ ಒಂದು ಇದನ್ನು ಮಾಡೀನಿ ರೀ. ಅದು 25 ಲಕ್ಷ ಲೋನ್ ಒಂದು 6 ಲಕ್ಷ ರೂಪಾಯಿ ಸಬ್ಸಿಡಿ ಇದೆ ರೀ. KIDPಯಿಂದ PMEGP ಲೋನ್ ಅಂತ ತೊಗೊಂಡಿವ್ರಿ ಮೇಡಮ್. ಅದರದಿಂದ ನಮಗೆ ಚೆನ್ನಾಗಾಗಿದೆ ರೀ, ನಡೆಸ್ತಾ ಇದ್ದು. ದುಡ್ಡಿಂದ ಯಾವುದು ಇದೆಲ್ಲ ಸ್ವಲ್ಪ ಕಷ್ಟ ಆತ್ರಿ ಮೊದಲ ಖರೆ. ಈಗ ನಾವು ಇದನ್ನು ಮಾಡೋದ್ರಿಂದ ಗ್ರಾಹಕರು ಭಾಳ ಮೆಚ್ಚುಗೆ ಪಡ್ತಾರೆ. ಗ್ರಾಹಕರಿಂದ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಯ್ತು ಅನ್ನೋದು ನಾವು ಒಂದು ಹೇಳ್ತೀವಿ. ನಾವು ಸಫಲತೆಯ ಬಗ್ಗೆ ಮಾತಾಡುವಾಗ ಮೀನಾಕ್ಷಿ, ಕಷ್ಟಗಳನ್ನು ಮರಿಬಾರ್ದು. ಯಾಕೆಂದರೆ ಮುಂದೆ ಬರುವಾಗ ಏನೆಲ್ಲ ಕಷ್ಟಗಳು ಬರಬಹುದು ಅನ್ನೋ ಒಂದು ಅಂದಾಜು ಪ್ರತಿಯೊಬ್ಬರಿಗೂ ಕೂಡ ಇರಲೇಬೇಕಾಗುತ್ತೆ. ನೀವು ಆರಂಭದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಿದ್ರಿ? ಅದೇ ಮೇಡಮ್ ಹೇಳಿದ್ನಲ್ರಿ, ಇದು ಮಾಂತೇಶ್ನಾಗ ಸ್ಟಾರ್ಟ್ ಮಾಡಿದ್ನಂತ. ಆವಾಗ ಇನ್ನೂ ನಮ್ಮ ಮದುವೆ ಆಗಿರ್ಕಿಲ್ಲ ರೀ. ಆಮೇಲೆ ಮದುವೆ ಆಯ್ತು ರೀ. 1 ವರ್ಷ ಒಳಗೆ ನಮ್ಮ ಹಸ್ಬೆಂಡ್ ತೀರ್ಕೊಂಡ್ರು. ಆಮೇಲೆ ನನಗೆ ಏನು ಮಾಡ್ಬೇಕು ದಿಕ್ಕ ಹಚ್ಚದಂಗೆ ಆಯ್ತು ರೀ. ನಮ್ಮ ತಂದೆ ತಾಯಿ ನನ್ನ ಕೈ ತಮ್ಮ ರೀ, ನಮ್ಮ ವೈನಿಗಳು ಕೈ ಹಿಡಿದ್ರಿ. ಬಾ ಅಮ್ಮ, ನಾವೆಲ್ಲ ಮೊದಲ ಯಾವ ಥರ ಮಾಡ್ತಿದ್ದಿ ಆ ಥರ ನಡ್ಸೋಣ ಅಂತೇಳಿ ತವ್ರ ಮನೆಗೆ ಕರ್ಕೊಂಬಂದ್ರಿ. ಒಂದು ಮೊದಲನೇ ದಿವಸ ಅವರು ಹೋದ್ರು, ನಾನು ಹೋಗ್ಬೇಕಂತ ವಿಚಾರ ಮಾಡಿದ್ದೆ ರೀ. ಮತ್ತು ಎಲ್ಲರೂ ಸಪೋರ್ಟ್, ಇಲ್ಲಮ್ಮ ನೀ ಮೊದಲು ಯಾವ ಥರ ಮಾಡ್ತಿದ್ದಿ ಅದೇ ಥರನೇ ನೀನು ನಡೆಸ್ಕೊಂಡು ಮಾಡ್ಕೊಂಡು ಹೋಗೋಣ ಬಾ ಅಂತೇಳಿ ತವ್ರ ಮನೆಗೆ ಕರ್ಕೊಂಡು ಇಷ್ಟು ನಿಂದ್ರಾಕೆ ನನಗೆ ತವ್ರ ಮನೆಯವರು ಸಪೋರ್ಟ್ ಮಾಡ್ಯಾರ ರೀ. ಮತ್ತು ಇದರಂಥ ಮಹಿಳೆಯರು ನಾನು ನೋಡಿ ಕಲೀಲಿ ಅನ್ನೋದು ಅವ್ರಿಗೆ ಒಂದು ಮಾದರಿ ಆಗಿದ್ದೇನೆ ಮೇಡಮ.
ಮತ್ತು ಯಾವುದೋ ಫಂಕ್ಷನ್ಗೆ ಹೋಗ್ಬೇಡ ಅಂತಾರೆ ವಿಧಿಯವ್ರಿಗೆ ರೀ. ಈಗ ನಾವೆಲ್ಲ ಫಂಕ್ಷನ್ ಮುಂದೆ ನಿಂತು ನಾವು ಮಾಡತ್ತೀವಿ ಮೇಡಮ್. ಹೆಣ್ಮಕ್ಳು ಕುಂಕುಮ ಹಚ್ಕೋಬೇಡ ಬಳಿ ಈಗೆಲ್ಲ ಇದಿದೆ ರೀ. ಈಗೇನಿಲ್ಲ ಮೇಡಮ್, ನಮ್ಮ ತಾಯಿಯವ್ರಿಗೆ ನನ್ನ ಮಗಳು ನೋಡಿ ಅವ್ರಿಗೂ ಸಂಕಟ ಮಾಡ್ಕೊಬೇಡ, ನಾನು ಕುಂಕುಮ ಹಚ್ಕೋತೀನಿ, ಅಡ್ಡಾಡ್ತೀನಿ, ಅವರು ಖುಷಿ ಇರ್ತಾರೆ, ನಾವು ಖುಷಿ ಇದೀವಿ ರೀ. ನಮ್ಮಿಂದ ಇನ್ನೂ ಹೆಣ್ಮಕ್ಳು ಕಲ್ತಿದ್ದಾರೆ ಮೇಡಮ. ಈ ಥರ ಮೇಡಮ್ ಅದ, ನಾವು ಯಾಕೆ ಇರಬಾರ್ದಂತ ಅವರು ಇದ್ದವರು ತನ್ನ ಮಕ್ಕಳಿಗೆ ಕಲಿಸ್ಕೊಂತ ನಮ್ಮ ಮನೆಗೆ ಕೆಲ್ಸಕ್ಕೆ ತೊಗೊಂಡು ರೊಕ್ಕನೂ ಮೊದಲು 2-3 ಸಾವಿರ ರೂಪಾಯಿ ಆಗ್ತಿತ್ತು, ಈಗ 10,000 ರೂಪಾಯಿ ಮಟ್ಟ ಪೇಮೆಂಟ್ ತೊಗೊಂಡು ಹೊಂಟಾರ ಮೇಡಮ್ಮ. ಅವರು ಖುಷಿ ಇದ್ದಾರೆ, ನಾವು ಇದನ್ನು ಮಾಡ್ತಾಯಿದ್ವಿ. ಹೆಣ್ಮಕ್ಳಿಗೆ ಸಪೋರ್ಟ್ ಭಾಳ ಇದೆ ರೀ. ಅವರು ಈ ಥರ ವಿಧಿಯವ್ರ ಮುಂದೆ ಬರಲಿ ಅನ್ನೋದು ನಮ್ದು ಇದ್ರಿ. ಮತ್ತು ಭಾಳ ಕಷ್ಟಪಟ್ಟೇನು ಮೇಡಮ್, ಹೊತ್ತು ಮಾರಿ ಸ್ವಲ್ಪ ಲಾಸು ಆಗೈತೆ ರೀ. ಆದರೂ ಧೈರ್ಯದಿಂದ ನಾವು ಮಾಡ್ಕೊತ ಹೊಂಟಿದ್ದೇವೆ ರೀ. ಇನ್ನು ಗ್ರಾಹಕರು ಹೇಳೋದಂದ್ರೆ ಅವ್ರ ಬೇಡಿಕೆ 3 ಕ್ವಿಂಟಲ್, ಪೈಲ 1 kg 2 kg ಮಾದೇಲಿ ಮಾರ್ತೀನಿ, ಈಗ 3 ಕ್ವಿಂಟಲ್ ಮಾದೇಲಿ ಮಾರೀನಿ ರೀ. 60,000 ರೊಟ್ಟಿ ಮಾರೀನಿ ರೀ. ಮತ್ತು 3 ಕ್ವಿಂಟಲ್ ಚಟ್ನಿ ಪುಡಿ ಮಾರಿದ್ದೀನಿ ರೀ. ಅಂದ್ರೆ ಗ್ರಾಹಕರು ನಮಗೆ ಅಷ್ಟು ಸಪೋರ್ಟ್ ಕೊಡ್ರ, ಅವರಿಂದ ನಾ ಮುಂದೆ ಬಂದೇನು ಅಂತೇಳಿ ನಾ ಇಷ್ಟಪಡ್ತೀನಿ. ಅವ್ರ ಮನೆ ಮಗಳಾಗಿಬಿಟ್ಟೇನಿ. ಎಲ್ಲಿ ನೋಡಿದ್ರೆ ಮೀನಾಕ್ಷಿ ಅಂತ ಇದ್ದಾರೆ ರೀ. ನನಗೆ ಭಾಳ ಖುಷಿ ಅನ್ಸತ್ತೆ ದುಡ್ಯಾಕೆ. ನಾ ಸಾಯ್ಲಿಲ್ಲ, ಬದುಕಿದ್ದು ನನಗೆ ಚಲೋ ಅನ್ನಿಸ್ತಂತ ಈಗ ನಂಗೆ ಭಾಳ ಖುಷಿ ಪಡ್ತಾಯಿದ್ದೇನೆ ಮೇಡಮ್. ಖಂಡಿತ ಮೀನಾಕ್ಷಿ, ಯಾವುದೋ ಒಂದು ಹಂತದಲ್ಲಿ ಹೆಣ್ಣುಮಕ್ಕಳು ವಿಶೇಷವಾಗಿ ಪತಿಯನ್ನು ಕಳೆದುಕೊಂಡಾಗ ಮುಂದೇನು ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ. ಜೀವನ ಹೆಂಗೆಪ್ಪ, ಇಲ್ಲಿಗೆ ಸಾಕಪ್ಪ ಅಂತ ಅನಿಸೋದು ಪ್ರತಿಯೊಂದು ಹೆಣ್ಣಿಗೂ ಅನ್ನಿಸ್ತಾ ಇರ್ಬೋದು. ಆದರೆ ಆ ಸಾಕು ಅನ್ನೋದ್ರಿಂದಲೇ ನೀವು ಬದುಕನ್ನು ಕಟ್ಟಿಕೊಂಡ್ರಿ. ಯಾಕಂದರೆ ಅವತ್ತು ನೀವು ಇರಲಿಲ್ಲ ಅಂದರೆ ನೂರಾರು ಸಾವಿರಾರು ಹೆಣ್ಮಕ್ಳಿಗೆ ಮಾದರಿ ಆಗ್ತಾ ಇರಲಿಲ್ಲ, ಈ ಒಂದು ಸಂದೇಶ ಹೋಗ್ತಾ ಇರಲಿಲ್ಲ. ಅವತ್ತು ನೀವು ಜೀವನ ಸಾಕು ಅಂತ ಅಂದ್ಕೊಂಡಿದ್ರಿ. ಆದರೆ ಅಡುಗೆ ಅನ್ನೋದು 4 ಗೋಡೆಗಳ ಮಧ್ಯೆ ಕೇವಲ ಅಡುಗೆ ಮನೆಗೆ ಸೀಮಿತವಾಗಿರುವಂಥದ್ದು ಅನ್ನೋ ಒಂದು ಭಾವನೆಯನ್ನು ಹೊಡೆದಾಕಿ ಈ ಅಡುಗೆಯಿಂದಲೇ ನಾವು ಬದುಕನ್ನು ಕಟ್ಟಿಕೊಳ್ಬೋದು, ಜೊತೆಗೆ ಮತ್ತೊಬ್ಬರ ಬದುಕನ್ನು ಕಟ್ಟಿಕೊಡ್ಬೋದು ಅನ್ನೋದನ್ನು ನಿರೂಪಿಸಿದ್ರಿ ನೀವು. ಒಂದು ಮಾತು, ಇಷ್ಟೊಂದು ದೊಡ್ಡ ವ್ಯವಹಾರಗಳು ಈಗ ಮೊದಲಿನಂತೆ ಮೀನಾಕ್ಷಿ ಕೇವಲ ಬೆಳಗಾವಿಗೆ ಸೀಮಿತವಾಗಿ ಉಳಿದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಬಹಳಷ್ಟು ಸಹಕಾರ ಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಈ ಒಂದು ವ್ಯವಹಾರಗಳಲ್ಲಿ ಸಪೋರ್ಟಾಗಿ ಅಂದರೆ ಬೆಂಬಲವಾಗಿ ನಿಂತವರು ನಿಮ್ಮ ತಮ್ಮ ಮಹೇಶ್, ಅವ್ರ ಬಗ್ಗೆ ಹೇಳೋದಾದ್ರೆ. ನಮ್ಮ ತಮ್ಮ ಮಹೇಶ್ ನನ್ನ ಸಂಬಂಧ ಅವನು ಮದುವೆ ಲೇಟಾಗಿ ಆದ್ರಿ ಮೇಡಮ. ಅಕ್ಕಾಗೆಲ್ಲ ಚಲೋ ಆಗಲಿ ನೋಡೋಣ ಅಂತ ಆಮೇಲೆ ಮದುವೆ ಆದ್ರಿ. ಈಗ ಅವ್ನು ಸಪೋರ್ಟ್ ಅಂದ್ರೆ ರೀ, ಯಾವುದೋ ಒಂದು ಇದು ಆರ್ಡ್ರ್ ಬಂದರು, ನಾನು ಬರೀ ಆರ್ಡ್ರ್ ತೊಗೊಂಬಂದ್ರೆ ಅವ್ನು ಮುಂದೆ ನಿಂತು ಮುಗಿಯೋವರೆಗೂ ಒಟ್ಟು ಇದು ಮಾಡ್ಕೋದಿಲ್ಲ ಮೇಡಮ್. ಅಷ್ಟು ಪ್ರಯತ್ನ ಅಕ್ಕಾಗ ಮುಂದೆ ಬರಲಿ ಅನ್ನೋದು ಅವ್ನು ಇದ್ರಿ. ತಂದು ಏನೋ ಇದ್ರ ಬಿಟ್ಟು ನಮ್ದು ಏನೋ ಆರ್ಡ್ರ್ ಬಂದರು ಹೆಣ್ಮಕ್ಳಿಗೆ ಸಪೋರ್ಟ್ ಕೊಡೋದು ಅವ್ನು ಭಾಳ ಇದೈತ್ರಿ ಮೇಡಮ್. ಅದ ನನಗೆ ಭಾಳ ಖುಷಿ. ನಮ್ಮ ತಮ್ಮ ಇಂಥವು ಸಿಕ್ಕಲ್ಲ ಅನ್ನೋದು ನನಗೆ ಒಂದು ಖುಷಿ ರೀ ಮೇಡಮ್. ಜನಪದ ಮಾತೊಂದಿದೆ, ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು. ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಹುಲಿಯಂತ ತಮ್ಮ ಇರುವಾಗ ಖಂಡಿತ ಕಷ್ಟಗಳು ಬರೋದಿಲ್ಲ ಅನ್ನೋಂಥ ಮಾತು. ಇಲ್ಲಿ ನೀವು ಬಹಳಷ್ಟು ಅದೃಷ್ಟಶಾಲಿ, ತಮ್ಮನ ಜೊತೆಗೆ ತಂದೆಯಂಥ ತಾಯಿಯನ್ನು ಪಡೆದ್ರಿ. ಯಾಕೆಂದರೆ ಅವರು ತಾಯಿಯಾಗಿದ್ದರೂ ಕೂಡ ಬಹಳಷ್ಟು ಧೈರ್ಯವನ್ನು ತೋರಿಸಿದ್ರು. ನಿಮ್ಮ ಒಂದು ಕಷ್ಟದ ಸಂದರ್ಭದಲ್ಲಿ ತಾವು ತಂದೆ ತಾಯಿಯಾಗಿ ಕೂಡ ನಿಮ್ಮ ಜೊತೆ ನಿಂತಂಥವ್ರು. ಹಿರಿಯ ವಯಸ್ಸಿನಲ್ಲೂ ಕೂಡ ನಿಮ್ಮನ್ನು ಕುಗ್ಗೋದಕ್ಕೆ ಬಿಡಲಿಲ್ಲ. ಅಂದಿನ ದಿನಗಳಿಂದ ಇವತ್ತಿಗೂ ಕೂಡ ವಯಸ್ಸಾಗಿದ್ರೂ ಕೂಡ ಹಿರಿಯರಾಗಿದ್ದರೂ ಕೂಡ ನಿಮ್ಮ ಜೊತೆ ನಿಂತಿದ್ದಾರೆ. ಅವ್ರ ಬಗ್ಗೆ ಹೇಳೋದಾದ್ರೆ, ತಾಯಿ ಅವ್ರದ್ದೇನೋ ಭಾಳ ಹೇಳಕ್ಕನ ಅಷ್ಟೊಂದು ಇದ್ರಿ. ಅಂದ್ರೆ ಅಷ್ಟು ನನಗೆ ಅವ್ರು ಏನಂದ್ರೆ ಎತ್ತು ಹಿಡ್ದಾರಂದ್ರೆ ರೀ ಕೂಸಿನ ಗತೆ ಹಂಗೆ ಇದನ್ನು ಮಾಡ್ತಾರೆ. ಈಗಾದರೂ ಅಷ್ಟೇ ರೀ ಮೇಡಮ್. ಅವ್ರ ಬಗ್ಗೆ ಹೇಳೋದು ಇದು ಪದಾನ ಬರೋಲ್ಲ. ಅಷ್ಟು ನನಗೆ ತಾಯಿ ಭಾಳ ಇದನ್ನು ಋಣಾನ್ ಬಂದು ಭಾಳ ಐತಿ. ಖಂಡಿತ ತಾಯಿಯ ಬಗ್ಗೆ ಹೇಳೋದಕ್ಕೆ ಯಾವ ಹೆಣ್ಮಗಳಿಗೂ ಕೂಡ ಪದಗಳು ಬರೋದಿಲ್ಲ. ಯಾಕೆಂದರೆ ಅದು ಪದಗಳಲ್ಲಿ ಕಟ್ಟಿ ಹಾಕಲು ಆಗದಂಥ ಒಂದು ವ್ಯಕ್ತಿತ್ವ, ಒಂದು ಆಸರೆ ಅಂದರೆ ತಾಯಿ ಅಂತಲೇ ಹೇಳ್ಬೋದು. ಮೀನಾಕ್ಷಿ, ಸಂದರ್ಶನವನ್ನು ಮುಂದುವರಿಸ್ತಾ ನಿಮ್ಮ ಒಂದು ಕೆಲಸವನ್ನು ಮೆಚ್ಚಿಕೊಂಡು ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳು ನಿಮ್ಮ ಮೂಡಿಗೇರಿದಂಥದ್ದು 2008ರಲ್ಲಿ 2019ರಲ್ಲಿ ಇರ್ಬೋದು. ಸಾಕಷ್ಟು ಮೊದಲಿಗೆ ಬೆಳಗಾವಿ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ, ರಾಜ್ಯ ಮಟ್ಟದವರೆಗೂ ಕೂಡ ಪ್ರಶಸ್ತಿಗಳನ್ನು ನೀವು ಪಡೆದ್ರಿ. ಇದರಲ್ಲಿ ವಿಶೇಷವಾದಂಥ ಪ್ರಶಸ್ತಿಗಳನ್ನು ಉಲ್ಲೇಖಿಸುವುದಾದರೆ, ರಾಣಿ ಚೆನ್ನಮ್ಮ ಪ್ರಶಸ್ತಿ 2019 ಸಿಗೈತೆ ಮೇಡಮ್. ಜಿಲ್ಲಾ ಇದು ಸರಸ್ ಮೇಳದಲ್ಲಿ 3rd ಪ್ರೈಸ್ ಸಿಕ್ಕೈತೆ ರೀ. ಮತ್ತು ಎಲ್ಲ ಎಕ್ಸಿಬಿಷನ್ಗಳು ಇದ್ರಿ ಪಂಜಾಬ್ದಲ್ಲಿನೂ 2nd ಪ್ರೈಸ್ ಸಿಕ್ಕೈತೆ ರೀ. ಮತ್ತು ಎಲ್ಲ ಈ ಸಿಗಾಕ ಕಾರಣ ಅಂದ್ರೆ ಈ ಜಿಲ್ಲಾ ಪಂಚಾಯತ್ ಮತ್ತು ಇವು ಸಹಕಾರದಿಂದ ಇವಾಗ ಎಕ್ಸಿಬಿಷನ್ ಆಗ್ತಾರಲ್ರಿ, ಹತ್ರದಿಂದ ನಮಗೆ ಸಿಗಾಕ ಸಾಧ್ಯ ಐತೆ ಅನ್ನೋದು. ಮತ್ತು ಬೆಳಿಲಿಕ್ಕೆ ಹೆಣ್ಮಕ್ಳು ಮುಂದೆ ಬರೋಕೆ ಅವರು ಸ್ಕೀಮ್ಗಳದಿಂದ ನಾವು ಮುಂದೆ ಬರೋಕೆ ಸಾಧ್ಯ ಐತೆ ಅನ್ನೋದು ನಾವು ಇಷ್ಟಪಡ್ತೀನಿ ಮೇಡಮ್.
ಮೀನಾಕ್ಷಿ ಚಟ್ನಿ ಪುಡಿಗಳು ಅದರಲ್ಲಿ ಉತ್ತರ ಕರ್ನಾಟಕದ ವಿಶೇಷ ಅಂದರೆ ನಾವು ಶೇಂಗಾ ಚಟ್ನಿ ಕರಳು ಹಿಂಡಿ ಅಂತ ಹೇಳ್ತೀವಿ, ಜೊತೆಗೆ ಸಾಕಷ್ಟು ಬಗೆ ಬಗೆಯ ಚಟ್ನಿ ಪುಡಿಗಳು ನಿಮ್ಮ ವೈಶಿಷ್ಟ್ಯ. ಇನ್ನು ಇತ್ತೀಚಿನ ದಿನಗಳಲ್ಲಿ ಮನೆಗಳಲ್ಲಿ ನಾವು ಹಪ್ಪಳ ಸಂಡಿಗೆ ಮಾಡೋದು ಸ್ವಲ್ಪ ಕಡಿಮೆ, ಯಾಕಂದರೆ ದೈನಂದಿನ ಜೀವನದಲ್ಲಿ ನಾವು ಭಾಳಷ್ಟು ಬ್ಯುಸಿಯಾಗಿರ್ತೀವಿ. ವಿಶೇಷವಾಗಿ ಮೊದಲಿನ ರೀತಿ ಮನೆಯಲ್ಲಿ ಯಾರೂ ಕೂಡ ಮಾಡೋದಿಲ್ಲ, ಆದರೆ ತಿನ್ನಬೇಕು ಅನಿಸಿದಾಗಲೆಲ್ಲ ಮೀನಾಕ್ಷಿ ಕಡೆ ಓಡಿ ಬರ್ತಾರೆ ಜನ. ಸೊ ಭಾಳಷ್ಟು ವೆರೈಟಿಗಳನ್ನು ಮಾಡ್ತೀರಿ, ಅವುಗಳ ಬಗ್ಗೆ ಹೇಳೋದಾದರೆ? ಶೇಂಗಾ ಚಟ್ನಿ ಇದೆ ಮೇಡಮ್, ಗುರಾಳ್ ಚಟ್ನಿ ರೀ, ಅಗಸಿ ಚಟ್ನಿ ಇದೆ ರೀ, ಆಮೇಲೆ ಹುಂಚಿ ಚಿಗಡಿ ಬಾಣಂತಿಯರಿಗೆ ಹುಂಚಿ ಚಿಗಡಿ ಒಂದು ಸ್ಪೆಷಲ್ ಮಾಡ್ತಾಯಿದ್ದೆ, ಅದ್ರಿಗೂ ಅದು ಭಾಳ ಇಷ್ಟಪಡ್ತಾ ಇದ್ದಾರೆ ರೀ. ಆಮೇಲೆ ಹೆಸರು ಉಂಡೆ, ಗೋಧಿ ಉಂಡೆ ಇವೆಲ್ಲ ಹೈಜಾನಿಕ್ ಫುಡ್ ಮೇಡಮ್. ಮಕ್ಕಳಿಗೆ ಆ ಪಿಜ್ಜಾ ತಿನ್ನೋ ಬದಲಿ ಇದು ಗೋಧಿ ಉಂಡೆ ಅದ್ರೊಳಗೆ ಅಂಟು ಹಾಕಿರಿ ಆ ಥರ, ಅಂದರೆ ಯಾವುದೂ ಇದಿಲ್ಲ ರೀ, ಪ್ಯೂರ್ ತುಪ್ಪದಾಗ ಮಾಡ್ತೇವೆ ರೀ. ಮಕ್ಳಿಗೆ ತಿನ್ನಾಕ ಭಾಳ ಇಷ್ಟಪಡ್ತಾರೆ ರೀ. ಏನಿಲ್ಲದೆ ಉಂಡೆ ಹುಡುಕೊಂಡ ಮೀನಾಕ್ಷಿ ಕೋರಿಗಲ್ಲಿ ಅಂತ ಹುಡುಕೋತಾ ಬರ್ತಾ ಇದ್ದಾರೆ. ನಾವು ಯಾವುದೂ ಕೆಮಿಕಲ್ಸ್ ನ್ಯಾಚುರಲ್ ರೀ, ಯಾವ ಮಿಷಿನ್ ಇಲ್ಲ ರೀ, ಕೈಲಿಂದನೇ ಕಟ್ಟಿ ನಾವು ಕೊಡೋದು ರೀ. ರೊಟ್ಟಿ, ಬಿಸಿ ರೊಟ್ಟಿ ಆಯಿತು, ಮತ್ತು ಇವು ಹೋಳಿಗೆ ಆಯ್ತು ರೀ. ಈಗ ಹಬ್ಬ ಇದೆ ರೀ, ಯುಗಾದಿ ಹಬ್ಬ ರೀ, ಎಲ್ಲ ಒಂದು 6,000 ಮಟ್ಟ ಹೋಳಿಗೆ ಮಾರ್ತೀವಿ ರೀ ಮೇಡಮ್. ಮನೆ ಶೇಂಗಾ ಹೂರ್ಣದ ಹೋಳಿಗೆ ರೀ, ಸಜ್ಕದ ಹೋಳಿಗೆ ರೀ, ಮತ್ತು ಯಾರ್ಯಾರು ಆರ್ಡರ್ ಇರ್ತಾವಲ್ಲ ರೀ ಆ ಥರ ಎಲ್ಲ ಆರ್ಗ್ಯಾನಿಕ್ ಎಲ್ಲ ಹಾಕಿ ಆ ಥರ ಇದನ್ನು ಮಾಡ್ತೀವಿ ರೀ ಮೇಡಮ್. ಚೆನ್ನಾಗಿ ಪ್ರೊಡಕ್ಷನ್. ಅದ್ರ ಜೊತೆಗೆ ಮೀನಾಕ್ಷಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು ಗುಳ್ಳಡ್ಕಿ ಉಂಡೆ ಇಂಥವನ್ನೆಲ್ಲ ಬಹಳಷ್ಟು ಕಡೆಗಳಲ್ಲಿ ಮಾಡೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬಹಳ ಜನರಿಗೆ ಈ ಗುಳ್ಳಡ್ಕಿ ಉಂಡೆ ಅನ್ನೋದು ಗುರ್ತಿರೋದಿಲ್ಲ. ಈ ರೀತಿ ಬಹಳಷ್ಟು ಡಿಫ್ರೆಂಟಾಗಿ ಏನು ಮಾಡ್ತೀರಿ? ಅದೇ ಗುಳ್ಳಡ್ಕಿ ಉಂಡೆ ಮೇಡಮ್, ಹಳ್ಳಿ ಒಳಗೆ ನಮ್ಮ ಅಜ್ಜಿ ಅದಾರ ರೀ, ಅವ್ರು ಬಂದು ಗುಳ್ಳಡ್ಕಿ ಉಂಡೆ ಒಂದು 6 ಕ್ವಿಂಟಲ್ ಮನೆ ಮಾಡಿದ್ದೀವಿ ರೀ. ಈಗ ಹಬ್ಬಕ್ಕೆ ರೀ, ಯಾವುದೋ ಹಬ್ಬ ಇಲ್ಲ ರೀ, ದೀಪಾವಳಿ ಹಬ್ಬ ಇರಲಿ ರೀ, ಸಂಕ್ರಾಂತಿ ಹಬ್ಬ ಇರಲಿ ರೀ, ಮತ್ತು ಈಗ ಇದ್ರದ್ದು ಒಂದು ಬರ್ತೈತೆ ರೀ ಕೃಷ್ಣನ ಹಬ್ಬ, ಎಲ್ಲ ವೆರೈಟೀಸ್ ಉಂಡೆಗಳೆಲ್ಲ ಬೇಕು ಅನಿಸ್ತೈತೆ ರೀ. ಅವೆಲ್ಲ ಅವ್ರು ಯಾವ ಗ್ರಾಹಕರು ಹೆಂಗೈತಿ ಹಂಗಂಗೆ ನಾವು ಅವ್ರಿಗೆ ಮಾಡಿಕೊಡ್ತೇವೆ ರೀ. ಆಮೇಲೆ ಫಾರಿನ್ಗೆ ರೀ ಕಳಿಸಿದ್ದೇವೆ ರೀ ಮೇಡಮ್, ಹೋಳ್ಗೆ 5 ಕ್ವಿಂಟಲ್ ರೀ, ಆಮೇಲೆ ಗುಳ್ಳಡ್ಕಿ ಉಂಡೆ ರೀ, ಸೌಂತಿ ಬೀಜ ಪರಡಿ ಹಳ್ಳಿ ಒಳಗೆ ಸ್ಪೆಷಲ್ ಇದೆ ಮೇಡಮ್. ಈ ಥರ ನಾವು ಅವ್ರಿಗೆ ಗುರ್ತಿಲ್ಲಲ್ಲ ರೀ, ನಮ್ಮ ಮಂದಿ ಅಲ್ಲಿ ಇದ್ದಿದ್ದಕ್ಕೆ ನಾವು ಸೌಂತಿ ಬೀಜ ಪರಡಿ ಡಿಮ್ಯಾಂಡ್ ಭಾಳ ಇದೆ ಮೇಡಮ್. ಮನ್ಯಾಗ ಯಾರು ಹಳ್ಳಿ ಒಳಗೆ ಕೂತ್ಕೊಂಡು ಅವ್ರಿಗೆ ಕೆಲಸ ಕೊಡತ್ತೀವಿ, ಅವ್ರು ನಮಗೆ ಮಾಡಿ ಕೊಡತ್ತಾರೆ ರೀ, ನಾವು ಸಪ್ಲೈ ಮಾಡತ್ತೀವಿ ಮೇಡಮ್. ಜೊತೆಗೆ ಇನ್ನೂ ಒಂದು ಅಂದರೆ ಈಗ ಕೇಟ್ರಿಂಗ್ ನೀವೇನು ಮಾಡ್ತೀರಿ, ಆರ್ಡ್ರ್ ಎಲ್ಲ ತೊಗೊಳ್ತೀರಿ, ಅಲ್ಲಿ ವಿಶೇಷವಾಗಿ ಜನ ನೀವು ಮಾಡೋ ಯಾವ ತರಕಾರಿಗಳನ್ನು ಪಲ್ಯಗಳನ್ನು ಇಷ್ಟಪಡ್ತಾರೆ? ಅದೇ ಬದ್ನೆಕಾಯಿ ಹಂಗೆ ಅದು ಮಾಮೂಲು ಮಿಕ್ಸ್ ವೆಜ್ ಅದೆಲ್ಲ ಬೇಡ ಅಂತಾರೆ ರೀ. ಬರೀ ಲಿಂಗಾಯತ್ ತಾಲಿ ಒಳಗೆ ಏನು ಇರ್ತೈತಲ್ಲ ರೀ, ಸಜ್ಜಿ ರೊಟ್ಟಿ, ಕರದ ರೊಟ್ಟಿ ಒಂದು ಸ್ಪೆಷಲ್ ಮಾಡತ್ತೀವಿ ರೀ. ಕರದ ರೊಟ್ಟಿ ರೀ, ಮತ್ತು ಸಜ್ಜಿ ರೊಟ್ಟಿ ರೀ, ಚಪಾತಿ, ಬಿಸಿ ರೊಟ್ಟಿ ರೀ, ಬದ್ನೆಕಾಯಿ ಎಣ್ಗಾಯಿ ಮಡಕೆ ಕಾಳು, ಈ ಥರ ಹಿಂಗೆ ಹಳ್ಳಿ ಇದ್ರ ಬೇಡಿಕೆ ಭಾಳ ಬಂದಿದೆ ಮೇಡಮ್. ಮಿನಿಸ್ಟ್ರ್ ಆಗಲಿ ಯಾವುದೋ ಒಂದು ಫಂಕ್ಷನ್ಗೆ ನಾವು ಅದನ್ನ ಊಟ ಕೊಡತ್ತೀವಿ ರೀ. ಅದ ಹೈಜಾನಿಕ್ ಫುಡ್ ಐತಮ್ಮ, ಅದನ್ನೇ ನೀವು ಕೊಡಂತ ಇದ್ದೀರಿ. ಎಷ್ಟೋ ಮಂದಿ ಕ್ಯಾಟ್ರಸ್ ಅದಾರ, ಕರೆ ಇವು ಸ್ವಸಹಾಯ ಸಂಘದವ್ರು ಮಾಡಿದ್ದಾರೆ, ಈ ಥರನೇ ಇಲ್ಲ ಅಂತೇಳಿ ಅವ್ರು ಇಷ್ಟಪಡ್ತಾ ಇದ್ದಾರೆ ಮೇಡಮ್. ಮೀನಾಕ್ಷಿ 1992ರಿಂದ 2025ರವರೆಗಿನ ಈ ಪ್ರವಾಸದಲ್ಲಿ ನೀವು ಮಾಡಿದಂಥ ಒಂದು ಕೆಲಸ ಬಹಳಷ್ಟು ಮನಸ್ಸಿಗೆ ತೃಪ್ತಿ ಕೊಟ್ಟಂಥದ್ದು ಯಾವ ಸಂದರ್ಭದಲ್ಲಿ ನಿಮಗೆ ಅನಿಸಿತ್ತು, ಹೌದಪ್ಪ ನಾನು ಇಷ್ಟು ದಿನ ಕೆಲಸ ಮಾಡಿದ್ದು ಸಾರ್ಥಕ ಅಂತ? ಅದೇ ಮೇಡಮ್, ಎಲ್ಲ ಆಫೀಸ್ಗಳಿಗೆ ಹೋಗ್ತೇನಲ್ರಿ, ಈಗೆಲ್ಲ ಅವ್ರಿಗೆ ನೋಡಮ್ಮ ಇಷ್ಟೆಲ್ಲ ನಾವು ಮುಂದೆ ಬಂದ್ಲು ಇದು, ಮತ್ತು ಮನ್ಯಾಗ ರೀ, ಮತ್ತು ನಮ್ಮ ಫ್ಯಾಮ್ಲಿ ಆತು ರೀ, ನಮ್ದು ಯಾರು ನಮ್ಮ ಅಣ್ಣ ಒಂದು ತೀರ್ಕೊಂಡ್ರಿ, ನಮ್ಮ ಹುಡುಗರು ರೀ, ಅವರಿಗೆಲ್ಲ ನಾವು ಅವ್ರಿಗೆ ಭಾಳ ಒಟ್ಟು ಅವ್ರಿಗೆ ಖುಷಿ ಅನಿಸೈತೆ ರೀ. ನನಗಂತೂ ಬೆಳಗಾಂ ಜನ ಮತ್ತು ಇಡೀ ಜಿಲ್ಲೆ ಎಲ್ಲ ನೋಡಿನ ನನಗೆ ಅರ್ಧ ಖುಷಿ, ಅಷ್ಟು ನನಗೆ ಅವ್ರ ಮುಂದೆ ತಂದ್ರಿ. ಅವ್ರ ಬೇಡಿಕೆ ಅವ್ರದ್ದು ಇದ್ದಿದ್ದಕ್ಕೆ ನಾ ಇಷ್ಟು ಮುಂದೆ ಬರೋಕ್ಕೆ ಸಾಧ್ಯ ಅನ್ನೋದು ನಾ ಇದೊಂದು ಎಲ್ಲರಿಗೂ ಅಭಿನಂದನೆ ಹೇಳ್ತೇನೆ ರೀ ಮೇಡಮ್. ಜೊತೆಗೆ ಮೀನಾಕ್ಷಿ ಇನ್ನೂ ಒಂದು ವಿಶೇಷ ಅಂದರೆ ಭಾಳಷ್ಟು ದೊಡ್ಡ ಜನ VIP ಅಂತ ನಾವೇನು ಹೇಳ್ತೀವಿ, ಮಿನಿಸ್ಟ್ರುಗಳಿರ್ಬೋದು, ಇಂಥವರು ಕೂಡ ಭಾಳಷ್ಟು ಹೊಗಳ್ತಾರೆ ನಿಮ್ಮ ಊಟವನ್ನು. ಅವ್ರಿಗೂ ಭಾಳ ಫೇವ್ರೇಟ್. ಕೆಲವೊಬ್ಬರಂತೂ ಮೀನಾಕ್ಷಿ ಅಡುಗೆನೇ ಇರಲಿ ಅಂತಾರೆ. ಯಾರೆಲ್ಲ ನಿಮಗೆ ವಿಶೇಷವಾದಂಥ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು? ಈಗ ಫಸ್ಟ್ ಅಂದ್ರೆ ಜಾರಕಿಹೊಳಿ ಅಣ್ಣ ಮನೆಗೆ ಬಂದಿದ್ರು ರೀ, ಊಟ ಟೇಸ್ಟ್ ನೋಡಿದ್ರಿ ರೀ. ಮತ್ತು ಅವರು ಯಾವುದೋ ಫಂಕ್ಷನ್ ಇದ್ರೆ ಅವರು ನಮಗೆ ಊಟದ ಆರ್ಡರ್ ಕೊಡ್ತಾರೆ ರೀ. ಮತ್ತು ಮೊನ್ನೆ ಮೇಡಮ್ ಅವ್ರು ಶ್ರೀಮಂತ ಕಾರ್ಯಕ್ರಮ ಹೇಳಿದ್ನಲ್ಲ ರೀ, ಅವರು ಕೊಟ್ಟಿದ್ದಾರೆ ರೀ. ಆಮೇಲೆ MTR ರೀ, ಆಮೇಲೆ MTR ಕಂಪ್ನಿಗೆ ಹೋಗಿ ಮತ್ತು ಈಗ ಹೋಗ್ತಾಯಿದ್ದೀವಿ ರೀ. ಈಗ 6 ಸರಿ ಹೋಗಿ ಬಂದೀವಿ ರೀ. MTRಗೆ ಜೋಳದ ವಡೆ ಒಂದು ಫೇಮಸ್ ರೀ, ಹಸಿ ಚಟ್ನಿ ಮೊಸರು ರೀ. ಹಿಂಗಾಗಿ ಸಾಹೇಬ್ರು ಜಾರಕಿಹೊಳಿ ಅಣ್ಣವರು ಭಾಳ ಅವ್ರು ಇಷ್ಟಪಡ್ತಾರೆ ರೀ. ಮತ್ತು ಯಾವುದೋ ಮಂತ್ರಿಗಳು ಯಾರೋ ಬರಲ್ಲ ರೀ, ಅವ್ರ ಮನೆಗೆ ಹೋಗಿ ನಾವು ಮಾಡ್ತೀವಿ ರೀ ಅಡುಗೆ. ಅವ್ರ ಮನೆಗೆ ಹೋಗಿ ರೀ
ಹೋಗಿ ನಾವು ಸಪ್ಲೈ ಮಾಡ್ತೀವಿ. ಅವ್ರು ಇಂಥದನ್ನು ಊಟ ಪಸಂದ್ ಮಾಡ್ತಾರೆ. ಡಾಕ್ಟರ್ ಪ್ರಭಾಕರ್ ಕೋರೆ ಅವ್ರಿಗೂ ಕೂಡ ನಿಮ್ಮನೆ ಊಟ ಭಾಳ ಇಷ್ಟ. ಹಾಂ ರೀ, ಅವರು ಯಾವ್ದಾರು ಫಂಕ್ಷನ್ ಇದ್ರೆ ಸರ್ ಆರ್ಡರ್ ಎಲ್ಲರೂ ನೋಡಿ ನೀನು ಅಡುಗೆ ಮಾಡ್ತಾ ಇದೆಯಮ್ಮ ಅಂತ ಹೇಳ್ತಾರೆ. ಅವ್ರಿಗೆ ಮಾತಾಡ್ದೆ ಅರ್ಧ ನಂಗೆ ಖುಷಿ ಅನ್ನಿಸ್ಬಿಡ್ತೈತಿ ಮೇಡಮ್. ಸೊ ಇವತ್ತಿಗೆ ಮೀನಾಕ್ಷಿ ಎಲ್ರಿಗೂ ಕೂಡ ಫೇವ್ರೇಟ್ ಆಗಿಬಿಟ್ಟಿದ್ದೀರಿ. ನಿಮ್ಮ ಊಟದ ಜೊತೆಗೆ ಭಾಳಷ್ಟು ಫೇವ್ರೇಟ್ ಅಂದರೆ ಮೀನಾಕ್ಷಿ ವ್ಯಕ್ತಿತ್ವ ಕೂಡ. ಇನ್ನು ಇಡೀ ಮನೆ ಜನ ಮೀನಾಕ್ಷಿ ನಿಮ್ಮ ಜೊತೆ ಕೈ ಜೋಡಿಸ್ತಾ ಇರುವಂಥದ್ದು. ಒಂದನೇ ತಲೆಮಾರು ತಾಯಿ ತಂದೆ ಅಂತರೂ ಸಪೋರ್ಟ್ ಮಾಡಬೇಕಾಗಿತ್ತು, ಅವ್ರು ಮಾಡಿದರು. ಇನ್ನು ತಂದೆ ತಾಯಿಯಾಗಿ ನಿಂತ ಆತನ ಸಪೋರ್ಟ್ ಜೊತೆಗೆ ಪುಟ್ಟ ಪುಟ್ಟ ಮಕ್ಕಳು ಈಗ 2ನೇ ತಲೆಮಾರು ಏನು ಬರ್ತಾ ಇದ್ದಾರೆ ಅವರು ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸ್ತಾ ಇರುವಂಥದ್ದು. ಹಾಂ ಮೇಡಮ್, ಅವರು ನಮ್ಮ ಹೆಣ್ಮಕ್ಳೆಲ್ಲ ಸಂಘದಾಗ ಅದಾರಲ್ರಿ, ಅವರು ಎಲ್ಲ ಕೈ ಜೋಡಿಸ್ತಾರೆ ರೀ. ನಮ್ಮ ಮಕ್ಕಳು ಎಲ್ಲ ಅತ್ತೆವ ಇಷ್ಟೆಲ್ಲ ಮಾಡ್ತಾಯಿದ್ದಾಳೆ ಅಂತ ಅವರು ನಮಗೆ ಎಲ್ಲ ಇಡೀ ಫ್ಯಾಮ್ಲಿ, ಇಡೀ ನಮ್ಮ ಕುಟುಂಬ ಎಲ್ಲ ಅವರು ನನಗೆ ಸಪೋರ್ಟಾಗಿ ನಿಂತಿದ್ದಕ್ಕೆ ರೀ ನಾ ಇಷ್ಟು ಮೇಲೆ ಬರೋಕ್ಕೆ ಸಾಧ್ಯ ಅಂತ ಹೇಳ್ತೇನೆ ರೀ. ನಿಮ್ಮ ಇದುವರೆಗಿನ ಒಂದು ಯಶಸ್ಸಿನ ಪ್ರವಾಸ ಏನಿತ್ತು ಮೀನಾಕ್ಷಿ, ಇದರಲ್ಲಿ ಪ್ರತಿಯೊಬ್ಬರು ಕೂಡ ನಿಮಗೆ ಸಹಕಾರ ನೀಡಿದ್ದಾರೆ. ಯಾಕೆಂದರೆ ಮೀನಾಕ್ಷಿ ಊಟ ಅಂದರೆ ಅಲ್ಲಿ ಶುಚಿ, ರುಚಿ ಮತ್ತು ಒಂದು ಗುಣಮಟ್ಟವನ್ನು ಕಾಯ್ದುಕೊಳ್ತೀರಿ ಯಾವಾಗಲೂ ಕೂಡ ಅನ್ನೋದು ಎಲ್ಲರ ಒಂದು ಭರವಸೆಗೆ ಕಾರಣ ಅಂತ ಹೇಳ್ಬೋದು. 1992ರಿಂದ 2025ನೇ ವರ್ಷದವರೆಗಿನ ಮೀನಾಕ್ಷಿ ಅಂಗಡಿ ಇವರ ಒಂದು ಕಥೆ, ಒಂದು ದಾರಿ ಸುಲಭದ ಒಂದು ದಾರಿಯಾಗಿರಲಿಲ್ಲ. ಅಲ್ಲಿ ಕಲ್ಲಿತ್ತು, ಮುಳ್ಳಿತ್ತು, ಕಣ್ಣೀರುಗಳಿತ್ತು, ಇವೆಲ್ಲವನ್ನು ಮೆಟ್ಟಿ ನಿಲ್ಲುವಂಥ ಛಲ ಕೂಡ ಇತ್ತು. ಸಾಕಷ್ಟು ಬೆಂಬಲ ವಿಶೇಷವಾಗಿ ಪರಿವಾರದಿತ್ತು. ಆದರೆ ಮುಖ್ಯವಾಗಿ ಹೇಳಬೇಕೆಂದರೆ ಕೈ ಹಿಡಿದು ನಡೆಸಿದಂಥ ಗ್ರಾಹಕರು, ಅವರು ದೇವರಾಗಿ ಮೀನಾಕ್ಷಿಯವರ ಬಾಳಿನಲ್ಲಿ ಬಂದರು. ಮೀನಾಕ್ಷಿ, ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬದುಕಿನ ಎಲ್ಲ ಒಂದು ಹಂತಗಳಲ್ಲಿ ನಾವು ನಿಮ್ಮ ಜೊತೆ ನಡೆದು ಬಂದ್ವಿ, ಕಥೆಯನ್ನು ಕೇಳಿದ್ವಿ, ಏನು ಹೇಳಬಯಸ್ತೀರಾ ತಮ್ಮ ಗ್ರಾಹಕರಿಗೆ? ನಮಸ್ಕಾರ ರೀ ಎಲ್ಲರಿಗೂ, ಬೆಳಗಾವದವ್ರಿಗೆ ಎಲ್ಲರಿಗೂ ರೀ. ನನಗೆ ಭಾಳ ಕಷ್ಟ ಆಗಿತ್ತು ರೀ, ನೀವು ಮುಂದೆ ತೊಗೊಂಬಂದಿರಿ. ಇನ್ನು ಮುಂದೆನೂ ನನಗೆ ಹಂಗೆ ತೊಗೊಂಬರ್ರಿ. ಮತ್ತು ಯಾವುದೋ ಆಫೀಸ್ ಆಗಲಿ, ಎಲ್ಲ ಮಿನಿಸ್ಟ್ರ್ ಆಗಲಿ ರೀ, ನನಗೆ ಆರ್ಡ್ರ್ ಕೊಡ್ತಾ ಬಂದಿರಿ. ನಿಮ್ಮ ಆಶೀರ್ವಾದ ನಾನು ಭಾಳ ಆಗಿತ್ತು ರೀ. ಇನ್ನೂ ಮುಂದೆ ಹಾಗೆ ಆಗಲಿ ರೀ. ಮತ್ತು ಗ್ರಾಹಕರು ನನಗೆ ಭಾಳ ಇದನ್ನು ಮಾಡ್ಯಾರ ರೀ. ನನ್ನ ಹಿಂದೆ ಬೆಂಬಲ ಹಂಗೆ ನಡೆಸ್ಕೊಂಡು ಹೋಗ್ಲಿ ರೀ. ಇನ್ನು ಮನೆ ಇನ್ನೂ ಹೆಚ್ಚಿಂದ ನನಗೆ ಮೀನಾಕ್ಷಿ ಅನ್ನೋ ಹಂಗೆ ಮಾಡಿರಿ. ನನ್ನಿಂದ ಏನಾರ ಆದರೂ ಕ್ಷಮಿಸ್ರಿ. ಇನ್ನೂ ಮುಂದೆ ಸುಧಾರಿಸ್ಕೋತೀನಿ ರೀ. ಏನಾರ ಅದ್ರೊಳಗೆ ಐಟಮ್ ಒಳಗೆ ಏನಾರ ಆಗಿದ್ರೆ ನಾವು ಮತ್ತು ಇನ್ನೂ ಸುಧಾರಿಸ್ಕೋತೀರಿ. ಹೆಚ್ಚಿನ ಬೆಂಬಲ ಕೊಡ್ರಿ. ಎಲ್ಲರಿಗೂ ಬೇಡ್ಕೋದಂದ್ರೆ ನಾನು ಒಟ್ಟು ಮುಂದೆ ತೊಗೊಂಬರ್ರಿ. ಇನ್ನೂ ಹೆಚ್ಚಿನ ದುಡಿಯೋಂಗೆ ನಂಗೆ ತಾಕತ್ತು ಇದನ್ನು ನೀವು ಕೊಟ್ಟಿದ್ದೀರಿ. ಇನ್ನೂ ಹಿಂಗೆ ನಡೆಸ್ಕೊಂಡು ಹೋಗ್ರಿ ಅಂತ ನಾ ಇದನ್ನು ಮಾಡ್ತೀನಿ. ನಮಸ್ಕಾರ, ಎಲ್ಲರಿಗೂ ಧನ್ಯವಾದ. ಮದುವೆ ಮಾಡಿ ಕೊಟ್ಟಿವ್ರಿ. 1 ವರ್ಷದಾಗ ಅವ್ರ ಯಜಮಾನ್ ತೀರ್ಕೊಂಡ್ರಿ. ನಮ್ಮ ಮನೆಗೆ ಕರ್ಕೊಂಡು ಬಂದು ನಾವು ಕೆಲಸ ಚಾಲು ಮಾಡಿದ್ರಿ. ಅಳ್ಕೊತ ಕುಂತ್ರಿ, ಹುಚ್ಚಿಗತೆ ಆದ್ರಿ. ಅದು ಧೈರ್ಯ ಕೊಟ್ಟಿವ್ರಿ ನಾವು, ಏನು ಎದ್ದು ಮಾಡು ಇದಂತ. ದಿಲ್ಲಿಗೆ ಹೋದ್ರಿ. 2-3 ವರ್ಷ ದಿಲ್ಲಿಂದ ಎಕ್ಸಿಬಿಷನ್ ಮಾಡಿದ್ರಿ. ಅಲ್ಲಿಂದ ಬಂದಮೇಲೆ ನಾವು ಮಂತೇಶ್ನಗರ ಇದ್ದೀವಿ ರೀ, ಬಾಡಿಗೆ ಮನ್ಯಾಗ. ಅಲ್ಲಿ ಒಂದು 10 ಕಿಲೋ ಮಾದೇಲಿ ಮಾಡಿದ್ದೀವಿ ರೀ. ಅದು 1,000 ರೊಟ್ಟಿ ಮಾಡಿದ್ದೀವಿ ರೀ. ಹಂಗೆ ಜನ ಬಂದ್ರೆ, ಗಿರಾಕಿ ಬಂದ್ರೆ ಖಾಲಿ ಆತ್ರಿ. ಹಂಗೆ ಮುಂದಿನದ ಮಾಡಾಕತ್ಲಿ ರೀ ಮೀನಾಕ್ಷಿ ರೀ. ಆಫೀಸ್ದಾಗ ಎಲ್ಲ ಕಡೆ ಹೋಗಿ ಮಾರೋದು ಮಾಡಿದ್ಲಿ ರೀ. ಆಮೇಲೆ ಕೋರಿಗಲ್ಲಿಗೆ ಬಂದೀವಿ ರೀ. ಇಲ್ಲಿ ಕ್ಯಾಟ್ರಿಂಗ್ ಚಾಲೂ ಮಾಡಿದ್ದೀವಿ ರೀ. ಕ್ಯಾಟ್ರಿಂಗ್ ಜೊತೆ ಹಾಕಿ ಹೋಗೋದು ಮಾಡೋದು, ಆರ್ಡ್ರ್ ತರೋದು ಎಲ್ಲ ಚಲೋ ಆತ್ರಿ. ಆಮೇಲೆ ಹಬ್ಬಗಳು ರೀ, ಇದಕ್ಕೆ ಪಂಚಮಿ ಹಬ್ಬಕ್ಕೆ ರೀ ಶೇಂಗಾ ಉಂಡೆ, ಎಳ್ಳು ಉಂಡೆ, ಬೇಸನ್ ಉಂಡ್ರಿ, ಎಲ್ಲ ಉಂಡೆ ಎಲ್ಲ ಥರ ಮೋತಿಚೂರು ಉಂಡೆ, ಲಡ್ಕಿ ಉಂಡೆ ಎಲ್ಲ ಮಾಡಾಕತ್ತೀವಿ. ಚಕ್ಲಿ, ಚೋಡ ಅದು ಬೇಡಿಕೆ ಹಚ್ಚಿ ಬಂತ್ರಿ. ಆಮೇಲೆ ಶಂಕರಮನ ದೀಪಾವಳಿ ಕರ್ಚಿಕಾಯಿ ಮಾಡಿದ್ದೀವಿ ರೀ, ಅದು ಚಲೋ ಆತ್ರಿ. ಆಮೇಲೆ ಸಂಕ್ರಾಂತಿಗೆ ಮಾದೇಲಿ ಒಂದು 10 ಕಿಲೋ ಹೋಗ್ರಿ, ಅದು 3 ಕ್ವಿಂಟಲ್ ಮಾದೇಲಿ ಮಾಡಿದ್ದೀವಿ ರೀ. 60,000 ರೊಟ್ಟಿ ಮಾರಿದ್ದೀವಿ ರೀ. 2 ಕ್ವಿಂಟಲ್ ಶೇಂಗಾ ಚಟ್ನಿ, 2 ಕ್ವಿಂಟಲ್ ಗುರೆ ಚಟ್ನಿ, ಎಲ್ಲ ಥರದ್ದು ಎಲ್ಲ ಚಟ್ನಿ ಮಾಡಿದ್ದೀವಿ ರೀ. ಆಮೇಲೆ ವರ್ಷ ಹೆಚ್ಚು ಬೇಡಿಕೆ ಆತ್ರಿ. ಈ ವರ್ಷ 8 ಕ್ವಿಂಟಲ್ ಮಾದೇಲಿ ಮಾಡಿದ್ದೀವಿ ರೀ. 3 ಕ್ವಿಂಟಲ್ ಚಟ್ನಿಗಳು ಮಾಡಿದ್ದೀವಿ ರೀ. ಎಲ್ಲ ಚಲೋ ವ್ಯಾಪಾರ ಆತ್ರಿ. ಈ ವರ್ಷ ಜನ ಹೆಚ್ಚಿಗೆ ಮೀನಾಕ್ಷಿ ಚಲೋ ಇರ್ತೈತಿ. ರೇಟ್ ಒಂದಿಟ್ಟು ಹೆಚ್ಚಿಗೆ ಇರ್ತದೆ. ಎಲ್ಲ ಮೀನಾಕ್ಷಿ ಕಡೆನೇ ಜನ ಬರ್ತಾರೆ ರೀ. ಆ ಜನದಿಂದ ನಮ್ದು ಚಲೋ ಆತ್ರಿ. ಮೀನಾಕ್ಷಿಗೆ ಚಲೋ ಆತ್ರಿ. ಮತ್ತು ಹೆಮ್ಮೆಲೆ ದುಡಿದಾಳ್ರಿ. ಧೈರ್ಯ ಭಾಳ ಐತ್ರಿ ಆಕೆಗೆ. ಮತ್ತು ಹೆಣ್ಮಕ್ಳು ಸಂಘದವರೆಲ್ಲ ಧೈರ್ಯ
ಕೊಟ್ಟು ಕೆಲಸ ಮಾಡ್ತಾರೆ ರೀ. ಮೊನ್ನೆ 5 ಹೋಳ್ಗೆ ಮಾಡಿದ್ರು ರೀ. ಮತ್ತು ಒಟ್ಟು ಎಲ್ಲ ಕೆಲಸ ಚಲೋ ಮಾಡ್ತಾರೆ ಈ ಹೆಣ್ಮಕ್ಳು. ಇವತ್ತು ನಾವು ಕೇಳಿದಂಥ ಕಥೆ ಇದು ಒಂದು ಕಥೆಯಾಗಿ ತೆಗೆದುಕೊಂಡ್ರೆ ಕೇಳಿ ಮರಿತೀವಿ, ಆದರೆ ಇದನ್ನು ಒಂದು ಸಂದೇಶವಾಗಿ ತೆಗೆದುಕೊಂಡಾಗ ಯಾವುದೇ ಹೆಣ್ಣು ಕೂಡ ಅಬಲೆ ಅಲ್ಲ. ಜೀವನದ ಪ್ರತಿಯೊಂದು ಕಷ್ಟಗಳನ್ನು ಕೂಡ ನಾವು ಯಶಸ್ಸಾಗಿ ಪರಿವರ್ತಿಸಿಕೊಳ್ಳಬಹುದು. ಅದಕ್ಕೆ ಸಾಕಷ್ಟು ಅವಕಾಶಗಳಿದೆ, ಛಲ ಮಾತ್ರ ಬೇಕು ಅನ್ನೋ ಒಂದು ಸಂದೇಶವನ್ನು ಮೀನಾಕ್ಷಿ ಅಂಗಡಿಯವರ ಬದುಕಿನಿಂದ ನಾವು ಕಂಡುಕೊಂಡ್ವಿ. ಹಾಗಾದರೆ ಮೀನಾಕ್ಷಿ ಅಂಗಡಿ ಇವರು ಒಂದು ಹೆಸರಲ್ಲ, ಇವರನ್ನು ಒಂದು ಆದರ್ಶವಾಗಿ ತೆಗೆದುಕೊಂಡು ಕಷ್ಟಗಳನ್ನು ಮೆಟ್ಟಿ ನಿಲ್ಲೋಣ. ಮಹಿಳಾ ಶಕ್ತಿಗೆ, ಮಹಿಳಾ ಸ್ವಾವಲಂಬನೆಗೆ ನಾವು ಕೂಡ ಬೆಂಬಲವಾಗೋಣ ಅನ್ನೋ ಒಂದು ಮಾತನ್ನು ಹೇಳ್ತಾ ಇವತ್ತಿನ ಈ ಒಂದು ಕಿರು ಸಂದರ್ಶನವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.